ಆತ್ಮೀಯ ವಿದ್ಯಾರ್ಥಿಗಳೇ, ಚೇತನ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಥಿಯರಿಯನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದರೂ ಈ ವಿಡಿಯೋವನ್ನು ನೋಡಿದ್ರೆ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಎಲ್ಲ ಥಿಯರಿ ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡ್ಬೋದಾಗುತ್ತೆ. ಸೊ ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಗೇನಾದ್ರು ಎಕ್ಸಾಮಲ್ಲಿ 100ಗೆ 100 ಮಾರ್ಕ್ಸ್ ಪಡಿಬೇಕಾ? ನೀವೇನು ಹೆಚ್ಚಿನ ಕೆಲಸ ಮಾಡಬೇಕಾಗಿಲ್ಲ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೀವು ನೋಡಿ ಪೊಟೆನ್ಸಿಯಲ್ಲಿ 100ಕ್ಕೆ 100 ಅಂಕಗಳನ್ನು ತೆಗೆಯೋ ಥರ ನಾವು ನಿಮಗೆ ವಿಡಿಯೋ ಮಾಡಿಕೊಡ್ತೀವಿ. ಆ ಭರವಸೆಯನ್ನು ನಾನು ನಿಮಗೆ ಕೊಡ್ತೀನಿ. ಬನ್ನಿ ನೋಡೋಣ ಈಗ ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಥಿಯರಿ. ಈಗ ಮೊದಲನೇದಾಗಿ ಚಾಪ್ಟರ್ ಹೆಸರೇನು? ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಲ್ವಾ? ಮೀನಿಂಗ್ ಕೇಳ್ಬೋದು, ವಾಟ್ ಈಸ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ. ಮೀನಿಂಗ್ ನೋಡೋಣ ಬನ್ನಿ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ನೋಡಿ, ಮೀನಿಂಗ್ ಹೇಗಿದೆ: ಎನಿ ಚೇಂಜ್ ಇನ್ ದ ಸ್ಟ್ರಕ್ಚರ್, ಕಾಂಪೋಸಿಷನ್ ಆರ್ ಓನರ್ಶಿಪ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಲೀಡಿಂಗ್ ಟು ಎ ನ್ಯೂ ಅಗ್ರಿಮೆಂಟ್ ಇಸ್ ಕಾಲ್ಡ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಅಂದ್ರೆ ಈಗಾಗಲೇ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇರುತ್ತಲ್ವಾ, ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿನ ಸ್ಟ್ರಕ್ಚರ್ ಆಗಿರ್ಬೋದು, ಕಂಪೋಸಿಷನ್ ಆಗಿರ್ಬೋದು, ಅಥವಾ ಓನರ್ಶಿಪ್ ಪ್ಯಾಟರ್ನ್ ಆಗಿರ್ಬೋದು, ಇದರಲ್ಲಿ ಏನಾದರೂ ಬದಲಾವಣೆಯಾಗಿ ಆ ಬದಲಾವಣೆಯಿಂದ ಏನಾದರೂ ಹೊಸ ಅಗ್ರಿಮೆಂಟ್ ಆದರೆ ಅದನ್ನ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರೀತಾರೆ. ನೋಡಿ, ಈ ಮೀನಿಂಗ್ ಅನ್ನು ನಾನು ನಿಮಗೆ ವಿತ್ ಎಕ್ಸಾಂಪಲ್ಸ್ ಹೇಳ್ತೀನಿ. ಎಕ್ಸಾಂಪಲ್ ಮೂಲಕ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್ ಆದಮೇಲೆ ಮತ್ತೆ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ನಿಮಗೆ ಪೂರ್ತಿ ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡಿ. ಈಗ ಎ ಮತ್ತು ಬಿ ಇಬ್ರು ಪಾರ್ಟ್ನರ್ ಇದ್ದಾರೆ ಅಂತ ಅನ್ಕೊಳ್ಳಿ. ಇವರಿಬ್ರು ಕೂಡ 1:1 ಪ್ರಾಫಿಟ್ ಅನ್ನ ಶೇರ್ ಮಾಡ್ಕೋತಾ ಇರ್ತಾರೆ. ಅಂದ್ರೆ ಎ ಒಂದು ಭಾಗ, ಬಿ ಒಂದು ಭಾಗ, ಅಂದ್ರೆ ಅರ್ಧ ಅರ್ಧ. ಈಗ ಎ ಬಿ ಜೊತೆಗೆ ಸಿ ಅನ್ನೋ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರ್ಕೋತಾರೆ. ಈಗ ಮೊದಲಿನ ಎಕ್ಸಾಂಪಲ್ ಅಲ್ಲಿ ಎಷ್ಟು ಜನ ಪಾರ್ಟ್ನರ್ಸ್ ಇದ್ರು? ಇಬ್ರು ಇದ್ರು. ಸೊ ಏನಾದ್ರು ಬಿಸ್ನೆಸ್ ಅಲ್ಲಿ ಒಂದು 300 ರೂಪಾಯಿ ಬಂದ್ರೆ ಎ 150 ರೂಪಾಯಿ, ಬಿ 150 ರೂಪಾಯಿ ತಗೋತಾ ಇದ್ರು. ಈಗ 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಬಿಸ್ನೆಸ್ ಅಲ್ಲಿ 300 ಬಂದ್ರೆ 3 ಭಾಗವಾಗಿ ಪಾರ್ಟ್ನರ್ಸ್ ಡಿವೈಡ್ ಮಾಡ್ಕೋತಾರೆ. ಇಲ್ಲಿ ಏನಾಗುತ್ತೆ? 1:1:1. ಹಿಂದಿನ ಉದಾಹರಣೆಯಲ್ಲಿ 1:1 ಅಂದ್ರೆ ಅರ್ಧ ಅರ್ಧ. ಪ್ರಾಫಿಟ್ ಅನ್ನ 2 ಭಾಗ ಮಾಡ್ಕೋತಾ ಇದ್ರು ಮೊದಲನೇ ಉದಾಹರಣೆಯಲ್ಲಿ. ಎರಡನೇ ಉದಾಹರಣೆಯಲ್ಲಿ ಪ್ರಾಫಿಟ್ ಅನ್ನು ಎಷ್ಟು ಭಾಗ ಮಾಡ್ಕೋತಾರೆ? 3 ಭಾಗ. 1/3, 1/3, 1/3, 3 ಭಾಗ ಮಾಡ್ಕೋತಾರೆ. ಇದು ಮೊದಲನೇ ಉದಾಹರಣೆ. ಉದಾಹರಣೆಯಿಂದ ಏನಾಯ್ತು? ಪಾರ್ಟ್ನರ್ಶಿಪ್ ಅಲ್ಲಿ ಕೆಲವೊಂದು ಬದಲಾವಣೆ ಆಯ್ತಲ್ವಾ. ಇಲ್ಲಿ ಹೊಸ ಪಾರ್ಟ್ನರ್ ಸೇರಿದ್ರಿಂದ ಏನಾಯ್ತು? ನಂಬರ್ ಆಫ್ ಓನರ್ಸ್ ಜಾಸ್ತಿ ಆಯ್ತು. ಕ್ಯಾಪಿಟಲ್ ಕಾಂಪೋಸಿಷನ್ ಏನಾಯ್ತು? ಜಾಸ್ತಿ ಆಯ್ತು. ಮೊದಲು ಇಬ್ಬರ ಬಂಡವಾಳ ಇರ್ತಾ ಇತ್ತು, ಈಗ 3 ಜನರ ಕ್ಯಾಪಿಟಲ್ ಇತ್ತು. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಲ್ಲಿ ಏನಾಯ್ತು? ಬದಲಾವಣೆ ಆಯ್ತು. ಈ ಬದಲಾವಣೆಗಳಿಂದ ಇಲ್ಲಿ ಏನ್ ಮಾಡ್ತಾರೆ? ಹೊಸ ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ. ಈಗ ಎರಡನೇ ಎಕ್ಸಾಂಪಲ್ ನೋಡಿ. ಇಲ್ಲಿ ಎ ಬಿ ಮತ್ತೆ ಸಿ ಅನ್ನು 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಪ್ರಾಫಿಟ್ ಬಂದ್ರೆ 3 ಭಾಗವಾಗಿ ಡಿವೈಡ್ ಮಾಡ್ಕೋತಾರೆ. ಅಂದ್ರೆ ಎ ಒಂದು ಭಾಗ, ಬಿ ಒಂದು ಭಾಗ, ಸಿ ಒಂದು ಭಾಗ. ಅಂದ್ರೆ 1/3, 1/3, 1/3 ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ನೋಡಿ, ಎ ಮತ್ತೆ ಬಿ ಇಬ್ಬರು ಮಾತ್ರ ಉಳ್ಕೋತಾರೆ. ಸಿ ಅನ್ನೋ ಪಾರ್ಟ್ನರ್ ರಿಟೈರ್ ಆಗ್ತಾರೆ. ಹಿಂದಿನ ಉದಾಹರಣೆಯಲ್ಲಿ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರಿದ್ರು, ಅಡ್ಮಿಷನ್ ಆಯ್ತು. ಈ ಎಕ್ಸಾಂಪಲ್ ಅಲ್ಲಿ ಏನಾಯ್ತು? ಒಬ್ಬ ಪಾರ್ಟ್ನರ್ ಬಿಸ್ನೆಸ್ ಅನ್ನ ಬಿಟ್ಟು ಹೋಗ್ತಾ ಇದ್ದಾನೆ, ರಿಟೈರ್ಮೆಂಟ್ ಆಯ್ತು. ಈಗ ಪ್ರಾಫಿಟ್ ಅನ್ನ ಯಾವ ತರ ಹಂಚ್ಕೋತಾರೆ? 1:1 ಪ್ರಾಫಿಟ್ ಅನ್ನ 2 ಭಾಗವಾಗಿ ಡಿವೈಡ್ ಮಾಡ್ಕೋತಾರೆ. ಇದರಲ್ಲೂ ಕೂಡ ಏನಾಗುತ್ತೆ? ಪಾರ್ಟ್ನರ್ಶಿಪ್ ಅಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ. ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬದಲಾವಣೆ ಆಗುತ್ತೆ, ನಂಬರ್ ಆಫ್ ಓನರ್ಸ್ ಬದಲಾವಣೆ ಆಗುತ್ತೆ. ಸೊ ಇದರಿಂದನೂ ಕೂಡ ಏನಾಗುತ್ತೆ? ಎ ಮತ್ತೆ ಬಿ ಇವರಿಬ್ರು ಉಳ್ಕೊಂಡಿರ್ತಾರಲ್ವಾ, ಅವರು ಹೊಸ ಅಗ್ರಿಮೆಂಟ್ ಮಾಡ್ಕೊಂಡು ಬಿಸ್ನೆಸ್ ನ ನಡೆಸಬೇಕಾಗತ್ತೆ. ಮೂರನೇ ಎಕ್ಸಾಂಪಲ್ ನೋಡಿ. ಇಲ್ಲಿ ಎ ಬಿ ಸಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ. ಪ್ರಾಫಿಟ್ ಅನ್ನ 3 ಭಾಗವಾಗಿ ಡಿವೈಡ್ ಮಾಡ್ಕೋತಾರೆ, ಸಮನಾಗಿ ಪ್ರಾಫಿಟ್ ಅನ್ನ ಹಂಚ್ಕೋತಾ ಇರ್ತಾರೆ ಅಂತ ಅನ್ಕೊಳ್ಳಿ. 1/3, 1/3, 1/3. ಈಗ ಎ ಮತ್ತೆ ಬಿ ಇಬ್ರು ಉಳ್ಕೋತಾರೆ. ಸಿ ಅನ್ನೋ ಪಾರ್ಟ್ನರ್ ಏನಾಗುತ್ತೆ? ಸತ್ತೋಗ್ತಾರೆ. ಸೊ ಸಿ ಅನ್ನೋ ಪಾರ್ಟ್ನರ್ ಡೆತ್ ಆಗುತ್ತೆ. ಸೊ ಈಗ ಏನಾಗಿದೆ? ಪ್ರಾಫಿಟ್ 1:1 ಹಂಚ್ಕೋತಾರೆ. ಸೇಮ್ ಹಿಂದಿನ ಉದಾಹರಣೆ ಕೊಟ್ಟನಲ್ವಾ, ಸೇಮ್ ಅದೇ ಉದಾಹರಣೆ. ಆದ್ರೆ ಹಿಂದಿನ ಉದಾಹರಣೆಯಲ್ಲಿ ಪಾರ್ಟ್ನರ್
ರಿಟೈರ್ಮೆಂಟ್ ಆಗಿತ್ತು, ಈ ಉದಾಹರಣೆಯಲ್ಲಿ ಪಾರ್ಟ್ನರ್ ಡೆತ್ ಆಗಿತ್ತೆ. ಈ ಒಂದು ಎಕ್ಸಾಂಪಲ್ ಅಲ್ಲೂ ಕೂಡ ಏನಾಗುತ್ತೆ, ಪಾರ್ಟ್ನರ್ಶಿಪ್ ಅಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ. ಕಂಪೋಸಿಷನ್ ಅಲ್ಲಿ, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇದರಲ್ಲೆಲ್ಲ ಕೆಲವೊಂದು ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ಎ ಮತ್ತೆ ಬಿ ಇಬ್ರು ಹೊಸ ಅಗ್ರಿಮೆಂಟ್ ಮಾಡಿಕೊಂಡು ಬಿಸ್ನೆಸ್ ನ ಕಂಟಿನ್ಯೂ ಮಾಡಬೇಕಾಗುತ್ತೆ. 4ನೇ ಉದಾಹರಣೆ ನೋಡಿ. ಇಲ್ಲಿ 3 ಜನ ಪಾರ್ಟ್ನರ್ಸ್ ಇರ್ತಾರೆ, ಎ, ಬಿ ಮತ್ತೆ ಸಿ. ಪ್ರಾಫಿಟ್ ಅನ್ನ 3 ಭಾಗವಾಗಿ ಡಿವೈಡ್ ಮಾಡ್ಕೋತಾ ಇರ್ತಾರೆ. ಎ 1 ಭಾಗ, ಬಿ 1 ಭಾಗ, ಸಿ 1 ಭಾಗ. ಉದಾಹರಣೆ ತಗೊಳ್ಳಿ. ಇಲ್ಲಿ 600 ರೂಪಾಯಿ ಏನಾದ್ರು ಪ್ರಾಫಿಟ್ ಬಂತು ಅಂದ್ರೆ ಎಗೆ ಎಷ್ಟು ಹೋಗುತ್ತೆ, ಸಮನಾಗಿ ಹಂಚ್ಕೋತಾರಲ್ವಾ. ಎಗೆ 200 ರೂಪಾಯಿ, ಬಿಗೆ 200 ರೂಪಾಯಿ, ಸಿಗೆ 200 ರೂಪಾಯಿ ಬರ್ತಾ ಇರುತ್ತೆ. ಈಗ 3 ಜನ ಪಾರ್ಟ್ನರ್ಸ್ ಮಾತಾಡ್ಕೊಂಡು ಏನ್ ಮಾಡ್ತಾರೆ, ಇವರ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಚೇಂಜ್ ಮಾಡ್ಕೋತಾರೆ ಅಂತ ಅನ್ಕೊಳ್ಳಿ. ಇಲ್ಲಿ ಏನಾಗಿದೆ, ಮೊದಲು ಎಲ್ಲರೂ ಸಮನಾಗಿ ಹಂಚ್ಕೋತಾ ಇದ್ರು. ಈಗ ಎ ಪಾರ್ಟ್ನರ್ 3 ಭಾಗ ತಗೋತಾನೆ, ಬಿ ಪಾರ್ಟ್ನರ್ 2 ಭಾಗ, ಸಿ ಪಾರ್ಟ್ನರ್ 1 ಭಾಗ. ಈಗ ಅದೇ ಬಿಸ್ನೆಸ್ ಅಲ್ಲಿ ಏನಾದ್ರು 600 ರೂಪಾಯಿ ಪ್ರಾಫಿಟ್ ಬಂತು ಅಂದ್ರೆ ಎಗೆ ಎಷ್ಟು ಸಿಗುತ್ತೆ, 300 ರೂಪಾಯಿ ಸಿಗುತ್ತೆ. ಈ ಪ್ರಾಫಿಟ್ ಅನ್ನ ಹಂಚಿದ್ರೆ ಬಿಗೆ 200 ರೂಪಾಯಿ ಸಿಗುತ್ತೆ ಹೊಸ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ, ಸಿಗೆ 100 ರೂಪಾಯಿ ಸಿಗುತ್ತೆ. ಇಲ್ಲೇನಾಗುತ್ತೆ, ಸೊ ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಚೇಂಜ್ ಆಗಿದ್ರಿಂದ ಮತ್ತೆ ಹೊಸ ಅಗ್ರಿಮೆಂಟ್ ಮಾಡಿಕೊಂಡು ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಇಲ್ಲಿ ನಾನು 4 ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ಈ 4 ಉದಾಹರಣೆಗಳಿಂದನೂ ಕೂಡ ಏನಾಗುತ್ತೆ, ಕಂಪೋಸಿಷನ್ ಅಥವಾ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ಓನರ್ಶಿಪ್, ಇದರಲ್ಲೆಲ್ಲ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಈ ಬದಲಾವಣೆಗಳಿಂದ ಹೊಸ ಅಗ್ರಿಮೆಂಟ್ ಅನ್ನ ಮಾಡ್ಕೋಬೇಕಾಗಿ ಬರುತ್ತೆ. ಹೊಸ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ. ಈ ಪಾರ್ಟ್ನರ್ಶಿಪ್ ಅಲ್ಲಿ ಬದಲಾವಣೆ ಆಗುತ್ತಲ್ವಾ, ಆ ಬದಲಾವಣೆಯನ್ನೇ ನಾವೇನಂತ ಕರಿತೀವಿ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರಿತೀವಿ. ಈಗ ನೀವು ಮೀನಿಂಗ್ ನೋಡಿ, ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದ್ರೆ ಎನಿ ಚೇಂಜ್ ಇನ್ ದ ಸ್ಟ್ರಕ್ಚರ್, ಕಂಪೋಸಿಷನ್ ಆರ್ ಓನರ್ಶಿಪ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್. ಇಲ್ಲಿ ಈಗಾಗಲೇ ಇರುವ ಪಾರ್ಟ್ನರ್ಶಿಪ್ ಅಲ್ಲಿ ಬದಲಾವಣೆ ಆಗುತ್ತೆ. ಇದರಿಂದ ಏನಾಗುತ್ತೆ, ಲೀಡಿಂಗ್ ಟು ಎ ನ್ಯೂ ಅಗ್ರಿಮೆಂಟ್. ಈ ಬದಲಾವಣೆಗಳಿಂದ ಹೊಸ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಬಿಸ್ನೆಸ್ ಅನ್ನ ನಡೆಸ್ತಾರೆ. ಇದನ್ನು ನಾವೇನಂತ ಕರಿತೀವಿ, ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಕರಿತೀವಿ. ಇದು 2 ಮಾರ್ಕ್ಸ್ಗೆ ನಿಮ್ಗೆ ಕೇಳಬಹುದು. ತುಂಬಾ ಸಿಂಪಲ್. ಇಲ್ಲಿ ಕೀವರ್ಡ್ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ರೀಕಾನ್ಸ್ಟಿಟ್ಯೂಷನ್ ಅಂದ್ರೆ ಏನು, ಚೇಂಜ್ ಇನ್ ಓನರ್ಶಿಪ್ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್. ಓನರ್ಶಿಪ್ ಅಲ್ಲಿ ಬದಲಾವಣೆ ಆಗುತ್ತೆ ಅಥವಾ ಈಗಾಗಲೇ ಇರುವ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲವೊಂದು ಬದಲಾವಣೆ ಆಗುತ್ತೆ. ಈ ಬದಲಾವಣೆಯಿಂದ ಹೊಸ ಅಗ್ರಿಮೆಂಟ್ ಅನ್ನ ಮಾಡ್ಕೋತಾರೆ. ಇದು ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಈಗ ನಾನು 4 ಎಕ್ಸಾಂಪಲ್ ಹೇಳಿದ್ನಲ್ವಾ, ಆ 4 ಎಕ್ಸಾಂಪಲ್ಗಳ ಮೇಲೆ ಮುಂದಿನ ಪ್ರಶ್ನೆ ಕೇಳ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಕಾನ್ಸೆಪ್ಟು ಮೋಡ್ಸ್ ಆಫ್ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಅಂದ್ರೆ ರೀಕಾನ್ಸ್ಟಿಟ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಯಾವ ಯಾವ ರೀತಿ ಆಗಬಹುದು ಅಂತ. ಮೊದಲನೇದು ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್. ಹೊಸ ಪಾರ್ಟ್ನರ್ ಏನಾದ್ರು ಬಿಸ್ನೆಸ್ಗೆ ಸೇರಿದ್ರೆ ಆಗ ಪಾರ್ಟ್ನರ್ಶಿಪ್ ಅಲ್ಲಿ ಬದಲಾವಣೆ ಆಗುತ್ತೆ, ಹೊಸ ಅಗ್ರಿಮೆಂಟ್ ಮಾಡ್ಕೋಬೇಕಾಗತ್ತೆ. 2ನೇದು ಚೇಂಜ್ ಇನ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. 3ನೇದು ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್. 4ನೇದು ಡೆತ್ ಆಫ್ ಪಾರ್ಟ್ನರ್. ಈಗ ಮುಂದಿನ ಕಾನ್ಸೆಪ್ಟ್ ನೋಡೋಣ. ರೀಸನ್ಸ್ ಫಾರ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಅಂದ್ರೆ ಬಿಸ್ನೆಸ್ಗೆ ಹೊಸ ಪಾರ್ಟ್ನರ್ನ ಸೇರಿಸಿಕೊಳ್ಳಬೇಕಾಗಿರುವ ಅವಶ್ಯಕತೆ ಏನು, ಇದರಿಂದ ಬಿಸ್ನೆಸ್ಗೆ ಆಗುವ ಅನುಕೂಲತೆಗಳೇನು, ಅಂದ್ರೆ ಯಾವ ಯಾವ ಕಾರಣಗಳಿಗೆ ಹೊಸ ಪಾರ್ಟ್ನರ್ ಅನ್ನ ಬಿಸ್ನೆಸ್ಗೆ ಸೇರಿಸ್ಕೋತಾರೆ. ಇದು ಕೂಡ 2 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ರೀಸನ್ಸ್ ಫಾರ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ಮೊದಲನೇ ರೀಸನ್ನು ಟು ಗೆಟ್ ಅಡಿಷನಲ್ ಕ್ಯಾಪಿಟಲ್. ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರೋದ್ರಿಂದ ಏನಾಗುತ್ತೆ, ಬಿಸ್ನೆಸ್ಗೆ ಅಡಿಷನಲ್ ಆಗಿ ಬಂಡವಾಳ ಸಿಗುತ್ತೆ. ಬಿಸ್ನೆಸ್ನ ಕ್ಯಾಪಿಟಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದು ಬಿಸ್ನೆಸ್ಗೆ ಬೆನಿಫಿಟ್ ಆಗುತ್ತೆ. 2ನೇ ರೀಸನ್ನು ಟು ಇಂಪ್ರೂವ್ ಮ್ಯಾನೇಜರಿಯಲ್ ಎಬಿಲಿಟಿ. ಈಗ ಇಬ್ರು ಪಾರ್ಟ್ನರ್ ಇರ್ತಾರೆ, ಇಬ್ರು ಪಾರ್ಟ್ನರ್ ಬಿಸ್ನೆಸ್ ನೋಡ್ಕೋತಾ ಇರ್ತಾರೆ. ಇಬ್ರು ಕೈಲಿ ಎಲ್ಲಾ ಆಕ್ಟಿವಿಟಿ ನೋಡ್ಕೊಳ್ಳೋದು ಕಷ್ಟ ಆಗ್ಬೋದು. ಹೊಸದಾಗಿ 3ನೇ ಪಾರ್ಟ್ನರ್ ಬಂದಾಗ ಏನಾಗುತ್ತೆ, ಮ್ಯಾನೇಜರಿಯಲ್ ಆಕ್ಟಿವಿಟಿ ಅಂದ್ರೆ ಬಿಸ್ನೆಸ್ ನ ನೋಡ್ಕೊಳ್ಳೋ ಕೆಲಸ ಇರುತ್ತಲ್ವಾ, ಆ ವರ್ಕ್ ಎಲ್ಲ ಏನಾಗುತ್ತೆ 3 ಜನರಲ್ಲಿ ಶೇರ್ ಆಗುತ್ತೆ. ಒಬ್ಬೊಬ್ರು ಒಂದೊಂದು ಆಕ್ಟಿವಿಟಿ ನೋಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಮ್ಯಾನೇಜರಿಯಲ್ ಎಬಿಲಿಟಿ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಬಿಸ್ನೆಸ್ ನ 3 ಜನ ಸೇರ್ಕೊಂಡು ಚೆನ್ನಾಗಿ ನೋಡ್ಕೋಬಹುದು. ಇದು 3ನೇ ರೀಸನ್ ಫಾರ್ ಬೆಟರ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್.
ಇಲ್ಲಿ ಬಿಸ್ನೆಸ್ಗೆ ಹೊಸ ಪಾರ್ಟ್ನರ್ ಬರೋದ್ರಿಂದ ಏನಾಗುತ್ತೆ, ಒಂದು ಬಂಡವಾಳ ಜಾಸ್ತಿ ಆಗುತ್ತೆ, ಎರಡನೇದು ಬಿಸ್ನೆಸ್ನ ಮ್ಯಾನೇಜರಿಯಲ್ ಎಬಿಲಿಟಿ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಅಂದ್ರೆ ಬಿಸ್ನೆಸ್ ಅನ್ನ ಚೆನ್ನಾಗಿ ಮ್ಯಾನೇಜ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಅಲ್ಟಿಮೇಟ್ ಆಗಿ ಬಿಸ್ನೆಸ್ಸು ಇನ್ನೂ ಹೆಚ್ಚಿನದಾಗಿ ಗ್ರೋ ಆಗುತ್ತೆ ಮತ್ತೆ ಡೆವಲಪ್ಮೆಂಟ್ ಆಗುತ್ತೆ. ನಾಲ್ಕನೇ ಪಾಯಿಂಟು ರಿಸ್ಕ್ ಶೇರಿಂಗ್. ಈಗ ಇಬ್ಬರು ಪಾರ್ಟ್ನರ್ ಇದ್ರೆ ಏನಾಗುತ್ತೆ, ಬಿಸ್ನೆಸ್ ಅಲ್ಲಿ ಲಾಸ್ ಆಯ್ತು ಅಂದ್ರೆ ಆ ಲಾಸ್ನ ಯಾರು ತುಂಬಿಕೊಡ್ತಾರೆ, ಆ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ, ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ ಅಲ್ವಾ, ಆ ಇಬ್ಬರೇ ತುಂಬಿಕೊಡ್ತಾರೆ. ಒಂದು ವೇಳೆ ಬಿಸ್ನೆಸ್ಗೆ ಹೊಸ ಪಾರ್ಟ್ನರ್ ಬಂದಾಗ ಬಿಸ್ನೆಸ್ ಅಲ್ಲಿ ಆಗುವ ನಷ್ಟ ಏನಾಗುತ್ತೆ, ಹೊಸ ಪಾರ್ಟ್ನರ್ ಕೂಡ ಶೇರ್ ಮಾಡ್ಕೋತಾನಲ್ವಾ. ಹಾಗಾಗಿ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಬರೋದ್ರಿಂದ ರಿಸ್ಕ್ ಏನಿರುತ್ತೆ, ಬಿಸ್ನೆಸ್ನ ರಿಸ್ಕು ಅವನು ಕೂಡ ಶೇರ್ ಮಾಡೋದ್ರಿಂದ ಒಬ್ಬನ ತಲೆಯ ಮೇಲೆ ಬರುವ ಲಾಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅಂದ್ರೆ ರಿಸ್ಕು ಇಲ್ಲಿ ಎಲ್ಲರ ನಡುವೆ, ಎಲ್ಲ ಪಾರ್ಟ್ನರ್ಸ್ನ ನಡುವೆ ಶೇರ್ ಆಗುತ್ತೆ. ಇದು ಇಂಪಾರ್ಟೆಂಟ್ ರೀಸನ್ಸ್ ಆಫ್ ಅಡ್ಮಿಷನ್ ಆಫ್ ನ್ಯೂ ಪಾರ್ಟ್ನರ್. ನೆಕ್ಸ್ಟ್ ರೈಟ್ಸ್ ಅಕ್ವೈರ್ಡ್ ಬೈ ನ್ಯೂ ಪಾರ್ಟ್ನರ್. ಬಿಸ್ನೆಸ್ಗೆ ಹೊಸ ಪಾರ್ಟ್ನರ್ ಬರ್ತಾನಲ್ವಾ, ಅವನಿಗೆ ಯಾವ ಯಾವ ರೈಟ್ಸ್ ಸಿಗುತ್ತೆ, ಯಾವ ಯಾವ ಹಕ್ಕುಗಳು ಸಿಗುತ್ತೆ ಅಂತ. ಮೊದಲನೇದಾಗಿ ಎ ನ್ಯೂಲಿ ಅಡ್ಮಿಟೆಡ್ ಪಾರ್ಟ್ನರ್ ಅಕ್ವೈರ್ಸ್ 2 ಮೇನ್ ರೈಟ್ಸ್ ಇನ್ ದ ಫಾರ್ಮ್. 2 ಮುಖ್ಯ ರೈಟ್ಸ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ರೈಟ್ ಏನು, ರೈಟ್ ಟು ಶೇರ್ ಅಸೆಟ್ಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಎರಡನೇ ರೈಟ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಇಲ್ಲಿ ಮೊದಲನೇ ಪಾಯಿಂಟ್ ನೋಡಿದಾಗ ನಮ್ಗೆ ಏನು ಗೊತ್ತಾಗುತ್ತೆ, ಇಲ್ಲಿ ಬಿಸ್ನೆಸ್ಗೆ ಸಂಬಂಧಪಟ್ಟ ಅಸೆಟ್ಸ್ ಇರುತ್ತಲ್ವಾ, ಆಸ್ತಿ ಇರುತ್ತಲ್ವಾ, ಆ ಆಸ್ತಿ ಮೇಲೆ ಹೊಸ ಪಾರ್ಟ್ನರ್ಗೂ ಕೂಡ ಏನಾಗುತ್ತೆ, ರೈಟ್ ಸಿಗುತ್ತೆ. ಎರಡನೇದು, ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರಿದಾಗ ಇನ್ನು ಮುಂದೆ ಭವಿಷ್ಯದಲ್ಲಿ ಪ್ರಾಫಿಟ್ಸ್ ಎಲ್ಲ ಬರುತ್ತಲ್ವಾ, ಆ ಪ್ರಾಫಿಟ್ ಅಲ್ಲಿ ಪಾಲನ್ನ ತೆಗೆದುಕೊಳ್ಳುವ ರೈಟ್ಸ್ ಇರುತ್ತೆ. ಈ 2 ರೈಟ್ಸು ಹೊಸ ಪಾರ್ಟ್ನರ್ಗೆ ಇರುತ್ತೆ. ಇದು 2 ಮಾರ್ಕ್ಸ್ಗೆ ಕೇಳ್ತಾರೆ, ಹಾಗಾಗಿ ಚೆನ್ನಾಗಿ ನೋಡ್ಕೊಂಡಿರಿ. ಮುಂದಿನ ಕಾನ್ಸೆಪ್ಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಮೀನಿಂಗ್ ಕೇಳಬಹುದು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಏನು ಅಂತ. ಮೀನಿಂಗ್ ನೋಡೋಣ ಬನ್ನಿ. ಇಟ್ ರೆಫರ್ಸ್ ಟು ಎ ರೇಷಿಯೋ ಇನ್ ವಿಚ್ ನ್ಯೂ ಅಂಡ್ ಓಲ್ಡ್ ಪಾರ್ಟ್ನರ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಇನ್ ಫ್ಯೂಚರ್. ಅಂದ್ರೆ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಸೇರ್ಕೋತಾರಲ್ವಾ, ಆ ಹೊಸ ಪಾರ್ಟ್ನರು ಮತ್ತೆ ಈಗಾಗಲೇ ಇರುವ ಪಾರ್ಟ್ನರ್ಸ್ ಇಬ್ರು ಸೇರಿ ಭವಿಷ್ಯದಲ್ಲಿ ಬರುವ ಪ್ರಾಫಿಟ್ ಅನ್ನ ಯಾವ ಪ್ರಮಾಣದಲ್ಲಿ ಹಂಚ್ಕೋಬೇಕು ಅಂತ ಒಂದು ರೇಷಿಯೋನ್ನ ಫಿಕ್ಸ್ ಮಾಡ್ಕೋತಾರಲ್ವಾ, ಅದನ್ನೇ ನಾವೇನಂತ ಕರಿತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಈಗ ಉದಾಹರಣೆ ನೋಡೋಣ. ಉದಾಹರಣೆ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ಇಲ್ಲಿ ಎ ಬಿ ಅನ್ನೋ ಇಬ್ರು ಓಲ್ಡ್ ಪಾರ್ಟ್ನರ್ಸ್ ಇರ್ತಾರೆ. ಬಿಸ್ನೆಸ್ ಅಲ್ಲಿ ಏನು ಲಾಭ ಬರುತ್ತೋ ಆ ಲಾಭವನ್ನ ಒಬ್ಬ 3 ಪ್ರಮಾಣ ಮತ್ತೆ ಇನ್ನೊಬ್ಬ 2 ಪ್ರಮಾಣದಲ್ಲಿ ಹಂಚ್ಕೋತಾ ಇರ್ತಾನೆ. ಇದು ಓಲ್ಡ್ ಪಾರ್ಟ್ನರ್. 3:2 ಇದು ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಈಗ ಎ ಬಿ ಜೊತೆಗೆ ಸಿ ಅನ್ನೋ ಹೊಸ ಪಾರ್ಟ್ನರ್ ಸೇರ್ಕೋತಾನೆ. ಈಗ ಹೊಸ ಪಾರ್ಟ್ನರ್ ಸಿ ಮತ್ತೆ ಎ ಮತ್ತೆ ಬಿ ಅನ್ನೋ ಹಳೆಯ ಪಾರ್ಟ್ನರ್ ಎಲ್ಲರೂ ಸೇರಿ ಏನ್ ಮಾಡ್ಕೋತಾರೆ, ಬಿಸ್ನೆಸ್ ಅಲ್ಲಿ ಬರುವ ಲಾಭವನ್ನ ಎ ನಾನು 2 ಭಾಗ ತಗೋತೀನಿ, ಬಿ ನಾನು 2 ಭಾಗ ತಗೋತೀನಿ, ಸಿ ನೀನು 1 ಭಾಗ ತಗೋ ಅಂತ ಏನ್ ಮಾಡ್ತಾರೆ, ಡಿಸೈಡ್ ಮಾಡಿಕೊಂಡು ಮುಂದೆ ಬರುವ ಲಾಭವನ್ನ ಹಂಚ್ಕೋತಾರೆ. 2:2:1 ಅಂತ. ಇದನ್ನೇ ನಾವೇನಂತ ಕರಿತೀವಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಕರಿತೀವಿ. ಈಗ ಮೀನಿಂಗ್ ನೋಡಿ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೇನು, ರೇಷಿಯೋ ಇನ್ ವಿಚ್ ನ್ಯೂ ಪಾರ್ಟ್ನರ್ ಅಂಡ್ ಓಲ್ಡ್ ಪಾರ್ಟ್ನರ್ ಅಗ್ರೀಡ್ ಟು ಶೇರ್ ಪ್ರಾಫಿಟ್ಸ್ ಆಫ್ ದ ಪಾರ್ಟ್ನರ್ಶಿಪ್ ಫಾರ್ಮ್ ಇನ್ ಫ್ಯೂಚರ್. ಮುಂದಿನ ಕಾನ್ಸೆಪ್ಟ್ ನೀಡ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಅಂದ್ರೆ ನಮಗೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಅಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ಕಾರಣಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದರೆ, ಇದು ಕೂಡ 2 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಯಾವ ಕಾರಣಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ತುಂಬಾ ಸಿಂಪಲ್. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಕ್ಕೆ ಬೇಕಾಗುತ್ತೆ ಅಂದ್ರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇಸ್ ಟು ಬಿ ಕ್ಯಾಲ್ಕುಲೇಟೆಡ್ ಟು ಶೇರ್ ಫ್ಯೂಚರ್ ಪ್ರಾಫಿಟ್ಸ್ ಆರ್ ಲಾಸ್ ಆಫ್ ದ ಫರ್ಮ್ ಅಮಾಂಗ್ ದ ಪಾರ್ಟ್ನರ್. ಅಂದ್ರೆ ಭವಿಷ್ಯದಲ್ಲಿ ಏನು ಲಾಭ ಅಥವಾ ನಷ್ಟ ಬರುತ್ತೋ ಅದನ್ನ ಪಾರ್ಟ್ನರ್ಗಳು ಹಂಚ್ಕೊಳ್ಳೋದಕ್ಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಭವಿಷ್ಯದಲ್ಲಿ ಬರುವ ಲಾಭ ಅಥವಾ ನಷ್ಟವನ್ನ ಹಂಚಿಕೊಳ್ಳುವ ಕಾರಣಕ್ಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕಾಗುತ್ತೆ. ಮತ್ತೆ ಎರಡನೇ ಕಾರಣ ನಿಮಗೆ 12 ಮಾರ್ಕ್ಸ್ ಪ್ರಾಬ್ಲಮ್ ಅಲ್ಲಿ ಬರುತ್ತೆ, ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಅಂತ. ಏನಾದ್ರೂ ಕ್ಯಾಪಿಟಲ್ ಅಂದ್ರೆ ಎಲ್ಲಾ ಪಾರ್ಟ್ನರ್ನ ಕ್ಯಾಪಿಟಲ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಪ್ರಕಾರ ಇರಬೇಕು ಅಂತ ಏನಾದ್ರು ಕೊಟ್ಟಿದ್ರೆ
ಆಗಲೂ ಕೂಡ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಆದರೆ ಇದು ತುಂಬ ಇಂಪಾರ್ಟೆಂಟ್. ಮೇನ್ ರೀಸನ್ನು ಭವಿಷ್ಯದಲ್ಲಿ ಬರುವ ಲಾಭ ಅಥವಾ ನಷ್ಟವನ್ನು ಹಂಚ್ಕೊಳ್ಳೋದಕ್ಕೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬೇಕಾಗುತ್ತೆ. ನೆಕ್ಸ್ಟು ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಅಂತೂ ತುಂಬ ಇಂಪಾರ್ಟೆಂಟು. 2 ಮಾರ್ಕ್ಸ್ಗೆ ಹೆಚ್ಚಾಗಿ ಕೇಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಚೆನ್ನಾಗಿ ನೋಡ್ಕೊಳ್ಳಿ. ಮೀನಿಂಗ್ ನೋಡೋಣ ಬನ್ನಿ ಸ್ಯಾಕ್ರಿಫೈಸ್ ರೇಷಿಯೋದು. ಇಟ್ ರೆಫರ್ಸ್ ಟು ರೇಟ್ ಆಫ್ ಪ್ರಾಫಿಟ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್ ಟುವರ್ಡ್ಸ್ ನ್ಯೂ ಪಾರ್ಟ್ನರ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಇದು ಪ್ರಾಫಿಟ್ ರೇಷಿಯೋ ಆಗಿರುತ್ತೆ. ಅಂದರೆ ಪ್ರಾಫಿಟ್ ಓಲ್ಡ್ ಪಾರ್ಟ್ನರ್ ನ್ಯೂ ಪಾರ್ಟ್ನರ್ಗೆ ಎಷ್ಟು ಪ್ರಮಾಣದಲ್ಲಿ ಪ್ರಾಫಿಟ್ ಬಿಟ್ಕೊಡ್ತಾನೆ ಅವನ ಅಡ್ಮಿಷನ್ ಟೈಮಲ್ಲಿ, ಅದನ್ನು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರಿತೀವಿ. ಸೊ ಇದನ್ನು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ನಿಮಗೆ ಎಕ್ಸಾಂಪಲ್ ಮೂಲಕ ತಿಳ್ಕೊಂಡ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಬಿಸ್ನೆಸ್ಸಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇರ್ತಾರೆ, ಎ ಮತ್ತು ಬಿ ಅಂತ. 300 ರೂಪಾಯಿ ಪ್ರಾಫಿಟ್ ಬಂತು ಅಂದರೆ ಎ ಏನು ಮಾಡ್ತಾನೆ, 150 ರೂಪಾಯಿ ತೊಗೋತಾನೆ, ಬಿ 150 ರೂಪಾಯಿ ತೊಗೋತಾನೆ. ಇದನ್ನು ಓಲ್ಡ್ ರೇಷಿಯೋ ಅಂತ ಕರಿತೀವಿ. ಈಗ ಅದೇ ಬಿಸ್ನೆಸ್ಸಲ್ಲಿ ಹೊಸ ಪಾರ್ಟ್ನರ್ ಸಿ ಅನ್ನೋ ಹೊಸ ಪಾರ್ಟ್ನರ್ ಸೇರ್ಕೋತಾನೆ. ಈಗ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ? 3 ಜನ ಪಾರ್ಟ್ನರ್ಸ್ ಇದ್ದಾರೆ. ಅದೇ 300 ರೂಪಾಯಿ ಪ್ರಾಫಿಟ್ ಬಂತು ಅಂದರೆ ಇಲ್ಲಿ ಸಮನಾಗಿ ಹಂಚ್ಕೋತಾರೆ ಅಂತ ಅಂದ್ಕೊಂಡ್ರೆ ಎಗೆ ಎಷ್ಟು ಸಿಗುತ್ತೆ? 100 ರೂಪಾಯಿ. ಬಿಗೆ ಎಷ್ಟು ಸಿಗುತ್ತೆ? 100 ರೂಪಾಯಿ. ಸಿಗೆ 100 ರೂಪಾಯಿ ಸಿಗುತ್ತೆ. ಈ ಎರಡೂ ಎಕ್ಸಾಂಪಲ್ ತಗೊಳ್ಳಿ. ಮೊದಲ ಸಿಚುವೇಶನಲ್ಲಿ ಎಗೆ ಎಷ್ಟು ರೂಪಾಯಿ ಸಿಗ್ತಾ ಇತ್ತು? ಇಬ್ಬರೇ ಇದ್ದಾಗ 150 ಸಿಗ್ತಾ ಇತ್ತು. ಎರಡನೇ ಸಿಚುವೇಶನಲ್ಲಿ ಸಿ ಪಾರ್ಟ್ನರ್ ಬಂದಾಗ ಸೇಮ್ ಬಿಸ್ನೆಸ್ಗೆ 300 ರೂಪಾಯಿ ಪ್ರಾಫಿಟ್ ಬಂತು ಅಂದರೆ ಎಗೆ ಎಷ್ಟು ಸಿಗ್ತಾ ಇದೆ? 100 ರೂಪಾಯಿ ಸಿಗ್ತಾ ಇದೆ. ಮೊದಲು 150 ಸಿಗ್ತಾ ಇತ್ತು, ಈಗ 100 ರೂಪಾಯಿ ಸಿಗ್ತಾ ಇದೆ. ಎ ಎಷ್ಟು ತ್ಯಾಗ ಮಾಡ್ತಾ ಇದ್ದಾನೆ? 50 ರೂಪಾಯಿ ತ್ಯಾಗ ಮಾಡ್ತಾ ಇದ್ದಾನೆ. ಆಯ್ತಲ್ವಾ? ಬಿ ಮೊದಲು 150 ಸಿಗ್ತಾ ಇತ್ತು, ಈಗ ಹೊಸ ಪಾರ್ಟ್ನರ್ ಬಂದಿದ್ರಿಂದ 100 ರೂಪಾಯಿ ಮಾತ್ರ ಸಿಗ್ತಾ ಇದೆ. ಬಿ ಕೂಡ ತನ್ನ ಪ್ರಾಫಿಟಲ್ಲಿ 50 ರೂಪಾಯಿಯನ್ನು ಬಿಟ್ಕೊಡ್ತಾ ಇದ್ದಾನೆ. ಎ ಮತ್ತು ಬಿ ಏನು 50 ರೂಪಾಯಿ ಬಿಟ್ಕೊಡ್ತಾರೋ, ಇಬ್ಬರು 50 + 50 100 ರೂಪಾಯಿ ಬಿಟ್ಕೊಟ್ರಲ್ವಾ, ಆ 100 ರೂಪಾಯಿಯೇ ಸಿಗೋದು. ಎ ಮತ್ತು ಬಿ ಏನು 50 ರೂಪಾಯಿ ಬಿಟ್ಕೊಡ್ತಾ ಇದ್ದಾರೋ ಅದನ್ನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕರೆಯೋದು. ಎ ಎಷ್ಟು ಬಿಟ್ಕೊಟ್ಟ? ತನ್ನ ಪ್ರಾಫಿಟಲ್ಲಿ 50 ರೂಪಾಯಿ ಬಿಟ್ಕೊಟ್ಟ. ಯಾರಿಗೆ? ಹೊಸ ಪಾರ್ಟ್ನರ್ಗೆ. ಇದೇ ಸ್ಯಾಕ್ರಿಫೈಸ್ ರೇಷಿಯೋ. ಈಗ ಮೀನಿಂಗ್ ನೋಡಿ, ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇಲ್ಲಿ ಫಾರ್ಮುಲಾ ಏನಾಗುತ್ತೆ? ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಅಂತ ಬರುತ್ತೆ. ಇದು 1 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ಸ್ಯಾಕ್ರಿಫೈಸ್ ರೇಷಿಯೋ ಫಾರ್ಮುಲಾ ನೋಡ್ಕೊಂಡಿದೆ. ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ. ಈಗ ನೋಡಿ, ಸ್ಯಾಕ್ರಿಫೈಸ್ ರೇಷಿಯೋ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಇಟ್ ರೆಫರ್ಸ್ ಟು ರೇಟ್ ಆಫ್ ಪ್ರಾಫಿಟ್. ಅಂದರೆ ಎ 50 ಬಿಟ್ಕೊಟ್ಟ, ಬಿ 50 ಬಿಟ್ಕೊಟ್ಟ. ರೇಟ್ ಆಫ್ ಪ್ರಾಫಿಟ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್. ಎ ಮತ್ತು ಬಿ ಇಬ್ಬರು ಓಲ್ಡ್ ಪಾರ್ಟ್ನರ್, ಅವರು ತ್ಯಾಗ ಮಾಡ್ತಾರೆ. ಯಾರಿಗೋಸ್ಕರ? ಟುವರ್ಡ್ಸ್ ನ್ಯೂ ಪಾರ್ಟ್ನರ್. ಅಂದರೆ ಸಿಗೆ 50 ರೂಪಾಯಿ ಬಿಟ್ಕೊಡ್ತಾರೆ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಪಾರ್ಟ್ನರ್. ಸೊ ಇದು ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ಈಗ ಮೀನಿಂಗ್ ನಿಮಗೆ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ಇದರಲ್ಲಿ ಕೀವರ್ಡ್ಸ್ ಏನೇನು ನೆನ್ಪಿಟ್ಕೋಬೇಕು ಅಂದರೆ, ಒಂದು ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೇನು? ಪ್ರಾಫಿಟ್ನ ಬಿಟ್ಕೊಡೋದು, ಸ್ಯಾಕ್ರಿಫೈಸ್ ಮಾಡೋದು. ಯಾರು? ಓಲ್ಡ್ ಪಾರ್ಟ್ನರ್. ಯಾರಿಗೆ? ನ್ಯೂ ಪಾರ್ಟ್ನರ್. ಈ 3 ಕೀವರ್ಡನ್ನು ನೀವು ನೆನ್ಪಿಟ್ಕೊಳ್ಳಿ. ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್ ಮಾಡ್ತಾರೆ ತಮ್ಮ ಪ್ರಾಫಿಟಲ್ಲಿ, ಪ್ರಾಫಿಟ್ ಸ್ಯಾಕ್ರಿಫೈಸ್ ಮಾಡೋದು ಓಲ್ಡ್ ಪಾರ್ಟ್ನರ್ ನ್ಯೂ ಪಾರ್ಟ್ನರ್ಗೆ. ಇದು ಸ್ಯಾಕ್ರಿಫೈಸ್ ರೇಷಿಯೋ. ನೆಕ್ಸ್ಟು ವೈ ಇಸ್ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟೆಡ್? ಸ್ಯಾಕ್ರಿಫೈಸ್ ರೇಷಿಯೋವನ್ನು ನಾವು ಯಾವ ಕಾರಣಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಕೇಳ್ತಾರೆ. ಇದು ಕೂಡ 2 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇರುತ್ತೆ. ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಯಾಕೆ ಬೇಕಾಗುತ್ತೆ ಅಂತ ನೋಡಿ. ಮೊದಲನೇ ಕಾರಣ, ಟು ಶೇರ್ ಗುಡ್ ವಿಲ್ ಅಮಾಂಗ್ ಓಲ್ಡ್ ಪಾರ್ಟ್ನರ್ಸ್ ವಿಚ್ ಇಸ್ ಬ್ರಾಟ್ ಇನ್ ಕ್ಯಾಶ್ ಬೈ ನ್ಯೂ ಪಾರ್ಟ್ನರ್. ಇದು 12 ಮಾರ್ಕ್ಸ್ದು ಪ್ರಾಬ್ಲಮ್ ಮಾಡಬೇಕಾದ್ರೆ ಬರುತ್ತೆ ಸಿಚುವೇಶನ್. ಆಗ ಮತ್ತೆ ಹೇಳ್ತೀನಿ, ಅಂದರೆ ಈಗ ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಅಂತ ಜಾಯಿನ್ ಆಗ್ತಾನಲ್ವಾ, ಹೊಸ ಪಾರ್ಟ್ನರ್ ಗುಡ್ ವಿಲ್ಗೆ ಅಂತ ಸ್ವಲ್ಪ ಅಮೌಂಟನ್ನು ಕೊಡ್ತಾರೆ. ಆ ಅಮೌಂಟನ್ನು ನಾವು ಹಳೆಯ ಪಾರ್ಟ್ನರ್ಗೆ ಶೇರ್ ಮಾಡ್ತೀವಿ. ಹಳೆಯ ಪಾರ್ಟ್ನರ್ಗೆ ಶೇರ್ ಮಾಡಬೇಕಾದ್ರೆ ನಾವು ಆ ಗುಡ್ ವಿಲ್ ಅಮೌಂಟನ್ನು ಸ್ಯಾಕ್ರಿಫೈಸ್ ರೇಷಿಯೋನಲ್ಲಿ ಶೇರ್ ಮಾಡ್ತೀವಿ. ಈ ಒಂದು ಕಾರಣಕ್ಕೆ ಸ್ಯಾಕ್ರಿಫೈಸ್ ರೇಷಿಯೋ ಬೇಕಾಗುತ್ತೆ. ಎರಡನೇ ಕಾರಣ ಏನು ಅಂದರೆ, ಈ ಹಳೆಯ ಪಾರ್ಟ್ನರ್ ಏನಾದರೂ ಗುಡ್ ವಿಲ್ ಅಮೌಂಟನ್ನು ವಿತ್ಡ್ರಾ ಮಾಡಿದ್ರೆ, ಇದು ಕೂಡ 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಬರುತ್ತೆ. ಆಗ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಗುಡ್ ವಿಲ್ ಅಮೌಂಟ್ ಬಂದಿರುತ್ತಲ್ವ ಬಿಸ್ನೆಸ್ಸಲ್ಲಿ, ಹಳೆಯ ಪಾರ್ಟ್ನರ್ ಏನಾದರೂ ಗುಡ್ ವಿಲ್ ಅಮೌಂಟನ್ನು ವಿಡ್ರಾ ಮಾಡಿದ್ರೆ ಅದನ್ನು ಕೂಡ ಸ್ಯಾಕ್ರಿಫೈಸ್ ರೇಷಿಯೋನಲ್ಲಿ ವಿಡ್ರಾ ಮಾಡ್ತಾರೆ. ಈ 2 ಕಾರಣಕ್ಕೆ ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಬೇಕಾಗುತ್ತೆ. ನೆಕ್ಸ್ಟು ಗುಡ್ ವಿಲ್ ಅಂದರೆ ಏನು ಅಂತ ಕೇಳ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟು. ಗುಡ್ ವಿಲ್ ಅಂದರೆ ಏನು ಅಂತ ಗೊತ್ತಿರಬೇಕು. ಮೀನಿಂಗ್ ನೋಡಿ, ಗುಡ್ ವಿಲ್ ಇಸ್ ದ ವ್ಯಾಲ್ಯೂ ಆಫ್ ರೆಪ್ಯುಟೇಷನ್ ಆಫ್ ಎ ಫರ್ಮ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾಫಿಟ್
ಎಕ್ಸ್ಪೆಕ್ಟೆಡ್ ಇನ್ ಫ್ಯೂಚರ್ ಓವರ್ ಆ್ಯಂಡ್ ಅಬೋವ್ ನಾರ್ಮಲ್ ಪ್ರಾಫಿಟ್. ಗುಡ್ವಿಲ್ ಅನ್ನು ಹೀಗೂ ಬರೀಬೋದು. ಗುಡ್ವಿಲ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ ಫರ್ಮ್ ಆಂಟಿಸಿಪೇಟೆಡ್ ಇನ್. ಸೊ ಇದನ್ನು ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನೋಡಿ, ನೀವು 2 ಹೋಟೆಲ್ ಇದೆ, 2 ಹೋಟೆಲಲ್ಲಿ ಯಾವ್ದಾದ್ರು ಒಂದು ಹೋಟೆಲ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. 2 ಹೋಟೆಲ್ ಇದೆ, ಹೋಟೆಲ್ ಎ ಮತ್ತು ಎರಡನೇದು ಹೋಟೆಲ್ ಬಿ. ಈ 2 ಹೋಟೆಲಲ್ಲಿ ಅಸೆಟ್ಸ್ ಸೇಮ್ ಇದೆ. ಇದರಲ್ಲಿ ಎಷ್ಟು ಅಸೆಟ್ಸ್ ಇದೆಯೋ ಅಂದರೆ ಫರ್ನಿಚರು, ಟೇಬಲ್ಲು, ಅದರಲ್ಲಿರುವ ಎಕ್ವಿಪ್ಮೆಂಟ್ಸು ಇದರಲ್ಲೂ ಕೂಡ ಅಷ್ಟೇ ಇದೆ. ಅಂದರೆ ಇದರಲ್ಲಿರುವ ಒಟ್ಟು ಅಸೆಟ್ಗಳನ್ನು ಲೆಕ್ಕ ಮಾಡಿದ್ರೆ 2ರ ಅಸೆಟ್ಟು ಕೂಡ ಸೇಮ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ ಇದರಲ್ಲೂ ಕೂಡ 10 ಲಕ್ಷ ಬೆಲೆ ಬಾಳುವ ಅಸೆಟ್ ಇದೆ, ಇದರಲ್ಲೂ ಕೂಡ 10 ಲಕ್ಷ ಬೆಲೆ ಬಾಳುವ ಅಸೆಟ್ ಇದೆ. ಆದರೆ ಮೊದಲನೇ ಹೋಟೆಲಲ್ಲಿ ತುಂಬ ಕಸ್ಟಮರ್ ಹೋಗ್ತಾ ಇರ್ತಾರೆ, ನಿಮಗೆ ಕಾಣಿಸ್ಬೋದು. ಚೆನ್ನಾಗಿ ಬಿಸ್ನೆಸ್ ನಡೀತಾ ಇರುತ್ತೆ, ತುಂಬ ಕಸ್ಟಮರ್ಸು ಹೋಗ್ತಾ ಇರ್ತಾರೆ. 2ನೇ ಹೋಟೆಲಲ್ಲಿ ಕಸ್ಟಮರ್ಸ್ ಏನೂ ಹೋಗ್ತಾ ಇರಲ್ಲ, ಅದರಲ್ಲಿ ಬಿಸ್ನೆಸ್ ಅಷ್ಟು ಚೆನ್ನಾಗಿ ಆಗಲ್ಲ. ನೀವು ಪರ್ಚೇಸ್ ಮಾಡಬೇಕಂದ್ರೆ ಯಾವ ಹೋಟೆಲ್ನ ಪರ್ಚೇಸ್ ಮಾಡ್ತೀರಾ? ಮೊದಲನೇ ಹೋಟೆಲ್ನೇ ಪರ್ಚೇಸ್ ಮಾಡ್ತೀರಾ ಅಲ್ವಾ, ಹೋಟೆಲ್ ಎ. ಮತ್ತೆ ಈಗ ನಾನು ಹೋಟೆಲ್ ಎನ ಓನರ್ ಅಂತ ಅಂದ್ಕೊಳ್ಳಿ. ನೀವು ಬರ್ತೀರಾ ನನ್ನ ಹತ್ರ, ನಿಮ್ಮ ಹೋಟೆಲ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದೀವಿ, ಸೇಲ್ ಮಾಡ್ತೀರಾ ಅಂತ. ನಾನು ಆಯಿತು, ನನ್ನ ಹೋಟೆಲ್ನ ಸೇಲ್ ಮಾಡ್ತೀನಿ ಅಂತ ಹೇಳ್ತೀನಿ. ನೀವು ಎಷ್ಟು ಕೊಡೋದಕ್ಕೆ ರೆಡಿ ಇರ್ತೀರಾ? ಅಥವಾ ನಾನು ಎಷ್ಟು ವ್ಯಾಲ್ಯೂಗೆ ಸೇಲ್ ಮಾಡೋದಕ್ಕೆ ರೆಡಿ ಇರ್ತೀನಿ? ನೋಡಿ, ಇಲ್ಲಿರೋ ಅಸೆಟ್ ವ್ಯಾಲ್ಯೂ ಎಷ್ಟು? 10 ಲಕ್ಷ ಇದೆ. ನೀವು 10 ಲಕ್ಷ ಕೊಟ್ಟರೆ ನಾನು ಆ ಹೋಟೆಲ್ನ ಸೇಲ್ ಮಾಡೋದಕ್ಕೆ ರೆಡಿ ಇಲ್ಲ. ಕಾರಣ ಏನು? ಹೋಟೆಲಲ್ಲಿ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ, ಹಾಗಾಗಿ ನಾನು ಅದಕ್ಕಿಂತ ಹೆಚ್ಚಿನ ವ್ಯಾಲ್ಯೂನ ಎಕ್ಸ್ಪೆಕ್ಟ್ ಮಾಡ್ತೀನಲ್ವಾ. ಎಕ್ಸಾಂಪಲ್ ಒಂದು 14 ಲಕ್ಷ ನಾನು ಕೇಳ್ಬೋದು, 4 ಲಕ್ಷ ಎಕ್ಸ್ಟ್ರಾ ಕೇಳ್ಬೋದು. ನೀವೇನು ಮಾಡ್ತೀರಾ? ಆ 4 ಲಕ್ಷ ಎಕ್ಸ್ಟ್ರಾ ಕೊಡೋದಕ್ಕೂ ಕೂಡ ರೆಡಿ ಇರ್ತೀರ. ನೀವು ಎಕ್ಸ್ಟ್ರಾ 4 ಲಕ್ಷ ಕೊಡ್ತೀರಲ್ವಾ, ಯಾವ ಕಾರಣಕ್ಕೆ ಕೊಡ್ತೀರಾ? ಈ ಹೋಟೆಲ್ಗೆ ಒಳ್ಳೆ ರೆಪ್ಯುಟೇಷನ್ ಇದೆ, ಕಸ್ಟಮರ್ಸ್ ಚೆನ್ನಾಗಿ ಬರ್ತಾ ಇದ್ದಾರೆ. ಭವಿಷ್ಯದಲ್ಲಿ ನೀವು ಈ ಹೋಟೆಲ್ನ ಪರ್ಚೇಸ್ ಮಾಡಿದ್ರೆ, ಅಂದರೆ 2ನೇ ಹೋಟೆಲ್ ಪರ್ಚೇಸ್ ಮಾಡೋದಕ್ಕಿಂತ ಈ ಹೋಟೆಲ್ನ ಪರ್ಚೇಸ್ ಮಾಡಿದ್ರೆ ಪ್ರಾಫಿಟ್ ನಿಮಗೆ ಜಾಸ್ತಿ ಬರುತ್ತೆ, ಈಸಿಯಾಗಿ ಬಿಸ್ನೆಸ್ ಆಗುತ್ತೆ, ಆಯ್ತಲ್ವಾ. ಸೊ ಅದನ್ನೇ ನಾವು ಎಕ್ಸ್ಟ್ರಾ ವ್ಯಾಲ್ಯೂನೇ ಗುಡ್ವಿಲ್ ಅಂತ ಕರೆಯೋದು. 4 ಲಕ್ಷ ಎಕ್ಸ್ಟ್ರಾ ಏನು ಕೊಡೋದಕ್ಕೆ ರೆಡಿ ಇದ್ರಿ ನೀವು? ಬಿಸ್ನೆಸ್ನ ರೆಪ್ಯುಟೇಷನ್ಗೆ, ಬಿಸ್ನೆಸ್ಗೆ ಇರುವ ಹೆಸರಿಗೆ, ರೆಪ್ಯುಟೇಷನ್ಗೆ ನೀವು 4 ಲಕ್ಷ ಕೊಡೋದಕ್ಕೆ ರೆಡಿ ಇದ್ರಿ. ಹೋಟೆಲ್ ಬಿ ನೀವು ಪರ್ಚೇಸ್ ಮಾಡೋದಕ್ಕೆ ರೆಡಿ ಇಲ್ಲ. ಕಾರಣ, ಹೋಟೆಲ್ ಬಿ ಅಲ್ಲಿ ಹೆಚ್ಚಿನ ಪ್ರಾಫಿಟ್ ಬರ್ತಾ ಇಲ್ಲ. ನಾರ್ಮಲ್ ಪ್ರಾಫಿಟ್ ಸಿಗ್ಬೋದು, ಅಬೋವ್ ನಾರ್ಮಲ್ ಪ್ರಾಫಿಟ್ ಸಿಗೋದಿಲ್ಲ, ಅಂದರೆ ಸೂಪರ್ ಪ್ರಾಫಿಟ್ ಬರ್ತಾ ಇಲ್ಲ. ಹಾಗಾಗಿ ಹೋಟೆಲ್ ಬಿ ಅನ್ನ ಪರ್ಚೇಸ್ ಮಾಡೋದಕ್ಕೆ ನೀವು ರೆಡಿ ಇಲ್ಲ. ಈಗ ನೋಡಿ, ಮೀನಿಂಗ್ ನಿಮಗೆ ಅರ್ಥ ಆಗುತ್ತೆ. ಸೊ ಇಸ್ ದ ವ್ಯಾಲ್ಯೂ ಆಫ್ ರೆಪ್ಯುಟೇಷನ್ ಆಫ್ ಯು ಫರ್ಮ್, ಅಂದರೆ ಹೋಟೆಲ್ ಏದು ರೆಪ್ಯುಟೇಷನ್ ಜಾಸ್ತಿ ಇದೆ, ಹಾಗಾಗಿ ಹೋಟೆಲ್ ಏನ ಪರ್ಚೇಸ್ ಮಾಡೋದಕ್ಕೆ ರೆಡಿ ಇದ್ದೀರಾ. ಇನ್ ರೆಸ್ಪೆಕ್ಟ್ ಆಫ್ ಪ್ರಾಫಿಟ್ ಎಕ್ಸ್ಪೆಕ್ಟೆಡ್ ಇನ್ ಫ್ಯೂಚರ್, ನೀವು ಹೋಟೆಲ್ ಏನ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ? ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಪ್ರಾಫಿಟ್ ಬರುವ ಸಾಧ್ಯತೆ ಇದೆ. ಹೆಚ್ಚಿನ ಪ್ರಾಫಿಟ್ ಅಂದ್ರೆ ಏನು? ಓವರ್ ಆ್ಯಂಡ್ ಅಬೋವ್ ನಾರ್ಮಲ್ ಪ್ರಾಫಿಟ್. ಅಂದರೆ ಆವ್ರೇಜ್ ಪ್ರಾಫಿಟ್ ಏನಿರುತ್ತೋ ನಾರ್ಮಲ್ ಪ್ರಾಫಿಟು ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಸಿಗುವ ಸಾಧ್ಯತೆ ಇದೆ. ಹಾಗಾಗಿ ಭವಿಷ್ಯದಲ್ಲಿ ಎಷ್ಟು ಹೆಚ್ಚು ಪ್ರಾಫಿಟ್ ಬರುತ್ತೋ ಅಷ್ಟು ಪ್ರಾಫಿಟನ್ನು ಆ್ಯಡ್ ಮಾಡಿ ನೀವು ಈಗ ಪ್ರೆಸೆಂಟ್ ಕೊಡೋದಕ್ಕೆ ರೆಡಿ ಇರ್ತೀರಾ ಅಂತ. ಅಥವಾ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎ ಫರ್ಮ್ಸ್ ಆಂಟಿಸಿಪೇಟೆಡ್ ಎಕ್ಸೆಸ್ ಅರ್ನಿಂಗ್, ಅಂದರೆ ಭವಿಷ್ಯದಲ್ಲಿ ಹೆಚ್ಚು ಪ್ರಾಫಿಟ್ ಸಿಗುತ್ತಲ್ವಾ, ಆಂಟಿಸಿಪೇಟ್ ಮಾಡ್ತಿರಲ್ವಾ, ನಿರೀಕ್ಷೆ ಮಾಡ್ತಿರಲ್ವಾ, ಆ ನಿರೀಕ್ಷೆ ಮಾಡುವ ಪ್ರಾಫಿಟ್ದು ಪ್ರೆಸೆಂಟ್ ವ್ಯಾಲ್ಯೂನ ನಾವೇನಂತ ಕರಿತೀವಿ? ಗುಡ್ವಿಲ್ ಅಂತ ಕರಿತೀವಿ. ಇದು ನೆಕ್ಸ್ಟು ಫ್ಯಾಕ್ಟರ್ ಅಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್. ಗುಡ್ವಿಲ್ಗೆ ಯಾವ ಫ್ಯಾಕ್ಟರ್ ಅಫೆಕ್ಟ್ ಆಗುತ್ತೆ ಅಂತ ನೋಡಿ. ಮೊದಲನೇ ಪಾಯಿಂಟು ನೇಚರ್ ಆಫ್ ಬಿಸ್ನೆಸ್, ಎರಡನೇದು ಲೊಕೇಶನ್, ಅಂದರೆ ಬಿಸ್ನೆಸ್ ಯಾವ ಲೊಕೇಶನಲ್ಲಿದೆ, ಮೂರನೇದು ಎಫಿಷಿಯನ್ಸಿ ಆಫ್ ಮ್ಯಾನೇಜ್ಮೆಂಟ್. ಈಗ 2 ಬಿಸ್ನೆಸ್ ತೊಗೊಂಡ್ರೆ ಬಿಸ್ನೆಸ್ನ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ರೆ ಗುಡ್ವಿಲ್ ಜಾಸ್ತಿ ಇರುತ್ತೆ, ಬಿಸ್ನೆಸ್ನ ಮ್ಯಾನೇಜ್ಮೆಂಟ್ ಅಷ್ಟು ಚೆನ್ನಾಗಿಲ್ಲ ಅಂದರೆ ಅದ್ರ ಗುಡ್ವಿಲ್ ಕಡಿಮೆ ಇರುತ್ತೆ. ಮಾರ್ಕೆಟ್ ಸಿಚುಯೇಷನ್, ಸ್ಪೆಷಲ್ ಅಡ್ವಾಂಟೇಜಸ್ ಅಂದರೆ ಕೆಲವೊಂದು ಬಿಸ್ನೆಸ್ಗೆ ಸರ್ಕಾರದಿಂದ ಅಥವಾ ಬೇರೆ ಸಂಸ್ಥೆಗಳಿಂದ ಕೆಲವೊಂದು ಅನುಕೂಲಗಳು ಸಿಗ್ತಾ ಇರುತ್ತೆ. ಅಂದರೆ ಟ್ಯಾಕ್ಸ್ ಹಾಲಿಡೇಸು, ಟ್ಯಾಕ್ಸ್ ಡಿಸ್ಕೌಂಟ್, ಈ ಥರ ಎಲ್ಲ ಕೆಲವೊಂದು ಅಡ್ವಾಂಟೇಜಸ್ ಸಿಗ್ತಾ ಇರುತ್ತೆ. ಆ ಅಡ್ವಾಂಟೇಜಸ್ ಇದ್ದರೆ ಅದು ಕೂಡ ಗುಡ್ವಿಲ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇದು ಕೂಡ 2 ಮಾರ್ಕ್ಸ್ಗೆ ಕೇಳುವ ಸಾಧ್ಯತೆ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟು ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಗುಡ್ವಿಲ್ನ ಯಾವ ಕಾರಣಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಮೊದಲನೇದು ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್,
ಹೊಸ ಪಾರ್ಟ್ನರ್ ಬಿಸ್ನೆಸ್ಗೆ ಜಾಯ್ನ್ ಆಗೋ ಟೈಮಲ್ಲಿ ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮತ್ತು ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ರಿಟೈರ್ಮೆಂಟ್ ಟೈಮಲ್ಲೂ ಕೂಡ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಡೆತ್ ಆಫ್ ಪಾರ್ಟ್ನರ್ ಈ ಟೈಮಲ್ಲೂ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಡಿಸಲ್ಯೂಷನ್ ಆಫ್ ಫಾರ್ಮ್ ಇನ್ವಾಲ್ವಿಂಗ್ ಸೇಲ್ ಆಫ್ ಬಿಸ್ನೆಸ್ ಆಸ್ ಎ ಗೋಯಿಂಗ್ ಕನ್ಸರ್ನ್, ಅಂದರೆ ಅಮಾಲ್ಗಮೇಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್, ಅಂದರೆ 2 ಅಥವಾ 2ಕ್ಕಿಂತ ಹೆಚ್ಚು ಪಾರ್ಟ್ನರ್ಶಿಪ್ಗಳು ಜಾಯಿಂಟ್ ಆಗುತ್ತೆ, ಜಾಯಿಂಟ್ ಆಗಿ ಬಿಸ್ನೆಸ್ನ ನಡೆಸುತ್ತೆ. ಸೊ ಆ ಟೈಮಲ್ಲೂ ಕೂಡ ನಾವೇನು ಮಾಡಬೇಕಾಗುತ್ತೆ, ಗುಡ್ ವಿಲ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಸೊ ಗುಡ್ ವಿಲ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವ ಮೆಥಡ್ ಇದೆ 2 ಮಾರ್ಕ್ಸ್ಗೆ ಕೇಳ್ತಾರೆ. ಮೊದಲನೇದು ಆವರೇಜ್ ಪ್ರಾಫಿಟ್ ಮೆಥಡ್, ಎರಡನೇದು ಸೂಪರ್ ಪ್ರಾಫಿಟ್ ಮೆಥಡ್, ಕ್ಯಾಪಿಟಲೈಸೇಷನ್ ಮೆಥಡ್. ಇದರದ್ದು ಮೀನಿಂಗು ಆವರೇಜ್ ಪ್ರಾಫಿಟ್ ಮೆಥಡ್, ಸೂಪರ್ ಪ್ರಾಫಿಟ್ ಮೆಥಡ್ ಮತ್ತು ಕ್ಯಾಪಿಟಲೈಸೇಷನ್ ಮೆಥಡ್ ಮೀನಿಂಗು ನಿಮಗೆ ವಿತ್ ಎಕ್ಸಾಂಪಲ್ ಅಂದರೆ ಪ್ರಾಬ್ಲಮ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಗ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದು 2 ಮಾರ್ಕ್ಸ್ಗೆ ಕೇಳ್ತಾರೆ, ನೋಡ್ಕೊಂಡಿರಿ. ಸೆಕೆಂಡ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ ನಿಮಗೆ ಇಷ್ಟು ಕಾನ್ಸೆಪ್ಟ್ಗಳನ್ನು ಕೇಳುವ ಸಾಧ್ಯತೆ ಇರುತ್ತೆ. ಇನ್ನು ಉಳಿದಿದ್ದು ಏನಾದರೂ ಇದ್ದರೆ ನಾನು ಪ್ರಾಬ್ಲಮ್ ಮಾಡ್ತಾ ಆಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗಾಗಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.